ಕಾಂಗ್ರೆಸ್ ಪಾರ್ಟಿಯಲ್ಲಿ ರಾಷ್ಟ್ರಪತಿಯವರನ್ನ ಭೇಟಿಯಾಗಿ ಮನವಿ ಕೊಡೋದಕ್ಕೆ ನಿರ್ಧಾರ ಆಗಿದೆ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಿದ್ದಾಗಿದೆ. ಆ ವಿಚಾರವನ್ನ ಅನರ್ಹರ ವಿಚಾರವಾಗಿ ನಾವು ಪರಿಗಣನೆಗೆ ತಗೊಳ್ಳೋಕೆ ಆಗಲ್ಲ ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ಅಂದ್ರೆ ಇನ್ನೇನು ತೀರ್ಪು ನೀಡುವಂತ ಟೈಮ್ನಲ್ಲಿ ಅದನ್ನ ಪರಿಗಣನೆಗೆ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ಏನಾಗುತ್ತೋ ಅದು ಸೆಕೆಂಡ್ರಿ. ಬಟ್ ಈಗ ಒಂದು ನೆಕ್ಸ್ಟ್ ಹಂತಕ್ಕೆ ಅಂದ್ರೆ ರಾಷ್ಟ್ರಪತಿಗೆ ಹೋಗಿ ನಾವು ದೂರನ್ನ ಕೊಡ್ತೀವಿ, ರಾಷ್ಟ್ರಪತಿ ಭೇಟಿಯಾಗಿ ನಾವು ಮನವಿ ಕೊಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರ ಸ್ಟೇಟ್ಮೆಂಟ್ ಇದೆಯಲ್ಲ, ಆಡಿಯೋ ಕ್ಲಿಪ್ ಇದೆಯಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಿ ಅದು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ರಾಷ್ಟ್ರಪತಿಗಳಿಗೆ ಒಂದು ಮನವಿ ಕೊಡಬೇಕು. ಇದು ಸಂವಿಧಾನದ ಬ್ರೇಕ್ ಡೌನ್ ಆಗುತ್ತೆ. ಬಿಕಾಸ್ ಒಬ್ಬರು ಹೋಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ, ಇನ್ನೊಬ್ಬರು ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್. ನನ್ ಅದರ್ ದ್ಯಾನ್ ಚೀಫ್ ಮಿನಿಸ್ಟರು ಈ ಸ್ಟೇಟ್ಮೆಂಟ್ ಮಾಡಿರೋದು. ಇವರೇ ಪಕ್ಷಾಂತರಕ್ಕೆ ಒಬ್ಬರು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿರೋರು. ಅದು ಹೆಂಗೆ 10th ಶೆಡ್ಯೂಲು ಅದರ ಎಕ್ಸಿಸ್ಟೆನ್ಸ್ ಹೆಂಗೆ ಇರ್ತದೆ, ಅದ್ರ ಪರ್ಪಸ್ನ ಡಿಫೀಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ರಾಷ್ಟ್ರಪತಿಗಳಿಗೆ ಭೇಟಿ ಮಾಡಿ ಅವರಿಗೆ ಇದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟು ಈ ಯಡಿಯೂರಪ್ಪನವ್ರ ಸರ್ಕಾರನ ತೆಗಿಬೇಕು. ಅವರು ಹೋಮ್ ಮಿನಿಸ್ಟ್ರು ಕೂಡ ಅವರ ಜಾಗದಲ್ಲಿ ಉಳಿಲಿಕ್ಕೆ ಅವ್ರಿಗೆ ಹಕ್ಕಿಲ್ಲ. ಲೋಕಾಯುಕ್ತ ಪರಂಪರೆಯನ್ನ ಮುರಿತಾ ಇದ್ದಾರಾ ಲೋಕಾಯುಕ್ತರು? ತನ್ನ ಪ್ರತಿಷ್ಠೆಗೆ ಹಿಂದಿನವರ ನೈತಿಕ ಸಂಪ್ರದಾಯವನ್ನ ಮುರಿತಾ ಇದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಲೋಕಾಯುಕ್ತ ವಿಶ್ವನಾಥ್ ಶೆಟ್ಟಿ ಮೇಲೇಕೆ ಹಾಗಾದ್ರೆ ಇಂಥ ಸಿಟ್ಟು? ವಿಶ್ವನಾಥ್ ಶೆಟ್ಟಿ ಆತ್ಮಾವಲೋಕನ ಮಾಡ್ಕೋಬೇಕಾದಂತ ಸ್ಟೋರಿ ಇದು. ಯಾಕಂದ್ರೆ ಈ ಹಿಂದಿನಿಂದ ಏನ್ ಸಂಪ್ರದಾಯ ಬಂದಿತ್ತು ಅದು ತನ್ನ ಪ್ರತಿಷ್ಠೆಗೋಸ್ಕರ ಈಗಿನ ಲೋಕಾಯುಕ್ತರು ಮುರಿತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಆ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ. ಸೊ ಈ ಸ್ಟೋರಿಯನ್ನ ನೋಡಿದ್ಮೇಲೆ ಅಟ್ಲೀಸ್ಟ್ ವಿಶ್ವನಾಥ್ ಶೆಟ್ಟಿ ಅವರು ತಮ್ಮನ್ನ ತಾವು ಆತ್ಮಾವಲೋಕನ ಮಾಡ್ಕೊಳ್ಳೇಬೇಕಾಗತ್ತೆ. ಎಲ್ರಿಗೂ ನೀತಿ ಪಾಠ ಹೇಳುವಂತ ಅವರೇ ಹಾಗಾದ್ರೆ ಈ ರೀತಿ ನಡ್ಕೊಳ್ಳಬಹುದಾ? ಲೋಕಾಯುಕ್ತರ ವರ್ತನೆ ಧೋರಣೆ ಬಗ್ಗೆ ಸಾರ್ವಜನಿಕರಿಂದಲೂ ಕೂಡ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಯಾವ ವಿಚಾರವಾಗಿ ತನ್ನ ಪ್ರತಿಷ್ಠೆಯನ್ನ ಮುರಿಬಾರ್ದು ಅಂತ ಈ ರೀತಿ ಮಾಡ್ತಾ ಇದ್ದಾರೆ? ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಆಸ್ತಿ ವಿವರ ಸಲ್ಲಿಕೆ ಕಡ್ಡಾಯ ಅನ್ನೋದು ಕಾನೂನಿನಲ್ಲಿ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಇದೆ. ಆಸ್ತಿ ವಿವರ ಸಲ್ಲಿಸದೇ ಇದ್ರೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಬಹುದು. ಆದ್ರೆ ವಿಶ್ವನಾಥ್ ಶೆಟ್ಟಿ ಹಾಗಾದ್ರೆ ಮಾಡಿದ್ದೇನು? ಆಸ್ತಿ ವಿವರವನ್ನ ಹಾಗಾದ್ರೆ ಅವರು ಸಲ್ಲಿಕೆ ಮಾಡಿದಾರಾ? ಆ ಪ್ರಶ್ನೆಗೆ ಉತ್ತರವನ್ನ ನಾವು ಕೊಡ್ತೀವಿ. ಸಂಪ್ರದಾಯ ಮುರಿದಿದ್ದಾರೆ ಲೋಕಾಯುಕ್ತ ವಿಶ್ವನಾಥ್ ಶೆಟ್ಟಿ ಅವರು. ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಕೂಡ ಆಸ್ತಿ ವಿವರವನ್ನ ಅವರು ಸಲ್ಲಿಕೆ ಮಾಡಿಲ್ಲ. ಅಲ್ಲಿಗೆ ನೈತಿಕತೆಯನ್ನ ಮರೆತು ಕಾನೂನು ಪಾಠವನ್ನ ಮಾಡ್ತಾ ಇದ್ದಾರೆ ಲೋಕಾಯುಕ್ತರು. ಇತರರಿಗೆ ತಾನದನ್ನ ಪಾಲನೆ ಮಾಡ್ತಾ ಇಲ್ಲ, ಆದ್ರೆ ಇತರರು ಫಾಲೋ ಮಾಡಬೇಕು ಅನ್ನೋ ಒಂದ್ ರೀತಿ ಮೆಂಟಾಲಿಟಿ ಅವರಲ್ಲಿ ಇದೆ. ನಾನೇಕ್ ಸಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಲ್ಲಿಸಲೇಬೇಕು ಅನ್ನೋ ಕಾನೂನು ಇದೆಯಾ ಅನ್ನೋ ಪ್ರಶ್ನೆಯನ್ನ ಲೋಕಾಯುಕ್ತರು ಮಾಡ್ತಾ ಇದ್ದಾರೆ. ಲೋಕಾಯುಕ್ತರ ಧೋರಣೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನೊಬ್ಬರಿಗೆ ಬುದ್ಧಿ ಹೇಳುವಂತ ನೈತಿಕತೆ ಹಾಗಾದ್ರೆ ಅವ್ರಿಗಿದೆಯಾ ಅಂತ ಜನಸಾಮಾನ್ಯರೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದೊಂದು ಕರೆಯಿಂದ ಉಳಿದಿದೆ ಜೀವ. ಆ ಕರೆ ಏನಾದ್ರು ನೆಗ್ಲೆಕ್ಟ್ ಮಾಡಿದಿದ್ರೆ